ಛೇ, ಇಲ್ಲೇ ನೀವು ತಪ್ಪು ಮಾಡೋದು. ಅವ್ನು ಒಂದ್ಸಲ ಮೋಸ ಮಾಡಿ ಬೇಡ ಆಯ್ಕೆ ಅಂತ ಬಿಟ್ಕೊಟ್ಟು ಬಂದಾನ. ಇಷ್ಟು ದಿನ ಆದರೂ ನಿಮ್ಮ ಮಗಳನ್ನ ಭೇಟಿ ಆಗಕ್ಕೆ ಪ್ರಯತ್ನ ಪಟ್ಟಾನ ಮಧುರನ್ನ. ಅದನ್ನು ಫಸ್ಟ್ ತಿಳ್ಕೊರಿ. ಅವ ಭೇಟಿ ಆಗಕ್ಕೆ ಪ್ರಯತ್ನನೇ ಪಟ್ಟಿಲ್ಲ ಅಂತಂದರೆ ಅವನ ಇಂಟೆನ್ಷನ್ ಏನಿತ್ತಂದ್ರೆ ಮೋಸ ಮಾಡೋದೇ ಆಗಿತ್ತು. ಅಂಥವ್ರಿಗೆ ಯಾಕೆ ಮಗಳನ್ನ ಕೊಡ್ತೀರಿ? ಅಂಥವ್ರಿಗೆ ಬರೀ ಶಿಕ್ಷೆ ಅಷ್ಟೇ ಕೊಡಿಸ್ಬೇಕು, ಮಗಳನ್ನ ಕೊಡಕ್ಕೆ ಹೋಗ್ಬಾರ್ದು. ಏನು ಮದ್ವೆ ಮಾಡ್ಕೊಂಡ್ಮ್ಯಾಗು ಏನು ಸುಖವಾಗಿರ್ತಾಳಂತ ಮಾಡಿರಾಗಿರ್ಜಕ್ಕ? ಸಣ್ಣವ, ಮದ್ವೆ ಮಾಡ್ಕೊಂಡ್ಮ್ಯಾಗು ನರ್ಕಾನೇ ತೋರ್ಸೋದವ. ಇನ್ನೂ ಕಿರಿಕಿರಿ ಜಾಸ್ತಿ ಆಕತಿ. ಅವಾಗ ಹೆಂಗಾಕತ್ತೆ ಅಂದ್ರೆ ಗಂಟೆಲ್ಲ ಬಿಸಿ ತುಪ್ಪ ಇಟ್ಕೊಂಡಂಗಾಕತಿ, ನುಂಗಾಕೋಬಾರ್ದು ಉಗಳಾಕೋಬಾರ್ದು ಅನ್ನಂಗಾಕತಿ. ಅದಕ್ಕೆ ಈಗ ಏನಿದ್ದು ಕೈಯಾಗ ದಬ್ರ್ಯಾಗ ಇದ್ದಾಗ ಚೆಲ್ ಬಿಡೋದ ಏನು ನಮ್ಮ ತಿನ್ನೋದಂತ ವಿಚಾರ ಮಾಡ್ಬೇಕು. ನೋಡ್ದೇವ ನಿಮ್ಮ ತಮ್ಮ ಅಣ್ಣನ ಮಗ ಯಾ ನಮ್ನಿ ಕಳ್ಳ ನನ್ನ ಮಗ ಅದನ? ಏನನ್ನಾಗಿರ್ಜಿ, ನನಗಂತರೂ ಕರೆನ ದಿಂಗ ಬಡ್ದಂಗೆ ಆಯ್ತಾ. ಹುಡುಗಿ ಹಿಂಗೆಲ್ಲ ಅನ್ಯಾಯ ಮಾಡ್ಯಾನ ಅಂತ ಗೊತ್ತಾಗಲಿಲ್ಲ ನೋಡು. ಅಲ್ಲ ಮತ್ತೆ ಈ ಅದು ಎಂಥದ ಡ್ರೆಸ್ ತೊಗೊಂತಿದ್ಲು ಭಾಳ ಅಂತೇನ ಅಂದ್ರಲ್ಲ, ಆ ಡ್ರೆಸ್ ತೊಗೊಳೋದ್ರಾಗೂ ಇವಂದು ಏನಾರು ಕೈವಾಡಿತ್ತ ಮತ್ತೆ? ಹೌದು, ಇದನ್ನು ನಾನು ಯೋಚನೆನೇ ಮಾಡಿಲ್ಲ. ಡ್ರಗ್ಸ್ ತೊಗೋತಿದ್ರಲ್ಲ ಮಧುರಕ್ಕ, ಆ ಡ್ರಗ್ಸ್ನ ಅವ್ರಿಗೆ ಯಾರು ಕೊಡ್ತಿದ್ರು ಅನ್ನೋದು ಒಂದು ಸ್ವಲ್ಪ ಗೊತ್ತಾಗಬೇಕಲ್ಲ ವಿಚಾರ. ಈಗ ನಾಳೆ ಬರ್ತಾರಲ್ಲ ಮಧುರಕ್ಕ, ನಾಳೆ ಬಂದ ತಕ್ಷಣ ಚಿಕ್ಕಮ್ಮ ಗಿರಿ ಚಿಕ್ಕಮ್ಮ ನೀವು ಕರೀರಿ ನನ್ನ. ಸಣ್ಣವ ನಾ ಬರ್ತೇನೆ ಅಲ್ಲಿಗೇನು? ಹ್ಞೂ ಒಟ್ಟು ನೀನು ಹಾಕಿ ಏನು ಮಾತಾಡ್ತೀರ ಮಾತಾಡ್ರವ, ಮಾತಾಡಿ ಒಟ್ಟು ನನ್ನ ಮಗಳಿಗೆ ಒಂದು ನ್ಯಾಯ ಕೊಡಿಸು. ಇವ್ರು ಇಷ್ಟು ಅನ್ಯಾಯ ಮಾಡಿಬಿಟ್ಟಾರ ನೋಡಿ ಪಾಪಕ್ಕಿಗೆ. ಇರಲಿ ಇಲ್ಲೇ ಆಗಿದ್ದ ಚಲೋನ ಆಗ್ತದೆ ಅಂದ್ರೆ ಆಕಿ ಕಡೆ ದೇವ್ರ ಅದಾನ ಅಂತ ಅರ್ಥ. ನೀವು ಎಷ್ಟು ಅಲ್ಲ, ಅದು ಹೆಂಗೆ ಇವರು ಪ್ರೀತಿ ಮಾಡಿದ್ದಾರು, ಒಂದು ಊರ ಹೆಸರು ಕೇಳಾರ್ದ ಈಕಿ ನಮ್ಮೂರನಕ್ಕೆ ಅಂತ ಇವ್ನು ಗೊತ್ತಾಗಿಲ್ಲೋ ಏನು ಗೊತ್ತು, ಏನು ಒಂದು ಅರ್ಥನ ಆಗೋಲ್ತಲ್ಲ ಅಂತ. ಅದು ಏನು ನನಗೆ ಗೊತ್ತಿಲ್ಲ ಶಾಂತಕ್ಕ. ಒಟ್ಟು ನನ್ನ ಮಗಳ ಫೋನ್ನೇ ಸಿಕ್ಕಿದ್ದು ಮಾತ್ರ ನಿನ್ನ ಅಣ್ಣನ ಮಗಂದ ಸುನಿಲಂದ ಫೋಟ. ಅವ ನಂದೊಂಚೂರು ಕೋರ್ಟ್ಗೆ ಹೋಗ್ಬೇಕು, ಬರ್ತೇನೆ ರೆಡಿಯಾಗಿ ಹೋಗ್ಬೇಕು ನಾನು. ಶಾಂತಕ್ಕ, ನಿನ್ನ ಮಗ ಸುಸಿ ಎಲ್ಲೋಗ್ಯಾರ? ಪಾಪ ನನ್ನ ಮಗ ಅದೇನೋ ಹೊಟ್ಟೆಯಾಗ ನೀರ್ಗುಳ್ಳಾದಂಗೆ ಆಗಿದ್ದು ಅಂತ ಅದನ್ನು ತೋರಿಸ್ಕೊಂಬರಕ್ಕೆ ದವಾಖಾನಿಗೆ ಹೋಗ್ಯತದ. ಮತ್ತು ಒಬ್ಬನ ಏನೊಕ್ಕನ ಆಮೇಲೆ ಇಕ್ಕಿದು ಯಾರದ ಹೆಂಡತಿನ ಜೊತೆ ಮಾಡಿ ಕಳಿಸಿದೆ ನಾನು. ಇಬ್ಬರು ಹೋಗ್ಯಾರ ದವಾಖಾನಿಗೆ ಸೀದಾ. ಹೌದಾ? ಅದಕ್ಕೆ ಮನ್ಯಾಗ ಯಾರಿಲ್ಲ ಅದಂದೆ ನಾನು ಯಾರಿಲ್ಲಲ್ಲ ಅಂತೇಳಿ. ಅಲ್ಲ ಶಾಂತಕ್ಕ, ಹಿಂಗೆ ಅನ್ಯಾಯ ಮಾಡಿದ್ದ ಕರೆನ ಆಗಿ ಬಗ ನಮ್ಮ ಮದುವೆ ಮಾಡ್ಕೊ ಅಂದ್ರೆ ಒಲ್ಲೆ ಅಂತಂದ್ರೆ ಏನು ಮಾಡೋದ ಶಾಂತಕ್ಕ? ಅದಕ್ಕೆ ಯಾಕೆ ತಲೆ ಕೆಡಿಸ್ಕೊಂತಿ? ಮದುವೆ ಮಾಡ್ಕೊ ಅಂದ ಒಲ್ಲೆ ಅಂದ ಅಂತೇಳಿ ನೀ ಯಾಕೆ ತಲೆ ಕೆಡಿಸ್ಕೊತಿ? ಎಲ್ಲರಿಲ್ಲ ಮನ್ಯಾಗ ನಾವು ಬೂಟ್ಲೆ ಹೊಡ್ತಾ ಹೊಡೆದು ಏನ ಭಯ ಬೂಟಿಟ್ಟು ಲಗ್ನ ಮಾಡೇವಿ. ಸುಮ್ಮನೆ ನೀನು ಯಾಕೆ ಮತ್ತೆ ಅಷ್ಟಿದ್ದಾವ್ ನೀನು ಯಾಕೆ ಮತ್ತಕಿನ್ನ ಪ್ರೀತಿ ಮಾಡಿದ್ದು ಮದುವೆ ಮಾಡ್ಕೊಳಕ್ಕೆ ಆಗಂಗಿಲ್ಲ ಅನ್ನೋ ನೀನು ಅಂತೇಳಿ ಎಲ್ಲರೂ ಕೂಡ ಬೇಯಕ್ಕೆ ಬರ್ತದೆ. ಸುಮ್ಮನೆ ಯಾಕ ಯಾರು ಇಲ್ಲ ಅಂತ ಮಾಡಿ ಏನು? ಸುಮ್ಮನೆ ಇರೋ ನೀನು, ಏನಾಗೋದಿಲ್ಲ, ಎಲ್ಲರೂ ಅದೇವು ನಾವು. ಏನನು ಶಾಂತಕ್ಕ, ಸುಮ್ಮನೆ ನಾವು ಇದನ್ನು ದೊಡ್ಡದು ಮಾಡತ್ವ್ಯಾ ಏನು ನನಗಂತೂ ಗೊತ್ತಾಗವಲ್ದು. ಇದು ಹೊರಗೆಲ್ಲಿ ಮಂದಿಗೆ ಗೊತ್ತಾಗಲಾರ್ದಂಗೆ ಬಗೆಹರ್ಸೋದು ಒಳ್ಳೇದನ ಅಂತೇನೆ ನಾನು. ಬಗೆಹರ್ಸನಂತೆ, ಯಾರು ಬೇಡ ಅಂದ್ರೆ ನಮ್ಮ ಅತ್ತಿಗೆಮ್ಮ ಒಂಚೂರು ಏನಾರ ಚೀರಾಡ್ಬೋದು. ಆದ್ರೆ ನಮ್ಮ ಅಣ್ಣಗೆ ತಿಳಿಸಿ ಹೇಳಿದ್ರೆ ಅರ್ಥ ಮಾಡ್ಕೊತಾನ. ಏನು ಅದಕ್ಕೆ ಮುಂಚೆ ಒಂದು ಎಡವಟ್ಟಾಗೈತಿ. ಏನಂದ್ರೆ ರೊಕ್ಕ ಕೊಟ್ಟಿರಿ 10 ಲಕ್ಷ ರೂಪಾಯಿ, ನೆನಪೈತೆ ಇಲ್ಲ? ಅದನ್ನ ಕಡೆಯಲ್ಲಿ ತಗೋಬೇಕು ಮೊದಲು. ಅದನ್ನ ಇಟ್ಕೊಂಡು ಜಗಳ ಮಾಡಕತ್ರ ರೊಕ್ಕ ಹೊಳೆ ಬರ್ತೈತೆ. ಅದೇ ತಲೆ ಕೆಡಿಸ್ಕೊಂತಿ ರೊಕ್ಕ ಹೊಳೆ ಬರ್ತೈತೆ ಅಂತಂದ್ರೆ ಆ ರೊಕ್ಕ ಹೊಳೆ ಬರ್ತೈತಿ. ಯಾಕಂತಂದ್ರೆ ಅಲ್ಲೇ ಹೊಲ ಒತ್ತಿ ಇಟ್ಟು ತೊಗೊಂಡಿರೋದು. ರೊಕ್ಕಕ್ಕೂ ಈ ಜಗಳಕ್ಕೂ ಯಾವ ಸಂಬಂಧನೂ ಇಲ್ಲ. ಪರಕ ಬರ್ತೈತಿ. ಹಂಗಾದ್ರೆ ಸರಿ. ಆದ್ರೆ ನಾ ಹೇಳಿದೆ ನೋಡ್ರಿ, ಮತ್ತೀಗ ಎಷ್ಟಾದ್ರೂ ಮಗಳು ಕೊಟ್ಟು ಮದುವೆ ಮಾಡೋದು ಅಂದ್ರೆ ಬೀಗರಾದಂಗೆ ಅಕ್ಕಾರ ಕೌಬವು ಅನ್ನಕ್ಕೂ ಬಾರದು, ಜಗಳ ಮಾಡಕ್ಕೂ ಬಾರದು. ಹೊಲನ ನಾವು ಇದು ಮಾಡ್ತೀವಿ ಅಂತಂದ್ರೆ ಅವರು ಸುಮ್ಮನೆ ಇರ್ತಾರನ? ಮಗಳನ್ನ ಮತ್ತೆ ಇಲ್ಲೇ ಕೊಟ್ಟು ಮದುವೆ ಮಾಡತ್ತೀರಿ, ಮತ್ತೀಗ ಆ ಹೊಲ ಇಲ್ದಂಗೆ ಮಾಡೋಕ್ಕೂ ಆಗಂಗಿಲ್ಲ. ಯಾಕಂತಂದ್ರೆ ಎಷ್ಟಾದ್ರೂ ಮಗಳ ಆಮನಿಗೆ ಹೋಗ್ಕೊಳ್ಳಲ್ಲ ಆಮೇಲೆ. ಇದೊಂಥರ ಇಕ್ಕಟ್ಟೆ ಆಯ್ತು. ಆದರೂ ಮತ್ತೆ ರೊಕ್ಕದ ವಿಚಾರದಾಗ ಯಾವಾಗ ಕರೆಕ್ಟಾಗಿರ್ಬೇಕು, ಹಂಗೆ ಅರ್ಧ ಮಾಡೋಕ್ಕಿಲ್ಲ. ನಾ ಬರ್ತೇನೆ ಶಾಂತಕ್ಕ, ಮನೆ ಕಡೆ ಹೋಗ್ತಾನೆ. ನಾಳೆ ನೋಡೋಣ ಏನಾಕತ್ತೆ. ನನ್ನ ಮಗಳು ಬರಲಿ ಫಸ್ಟ್, ಬಂದಿದ್ದು ಮಾತಾಡೋಕಿನ ಕರ್ಕೊಂಡು ಅಲ್ಲಿಗೆ ಬರ್ತೀವಿ. ಶಾಂತಕ್ಕ, ನಿನಗೊಂದು ಫೋನ್ ಹಚ್ಚಿರ್ತೇನೆ, ನೀನು ಸೀದಾ ಅಲ್ಲಿಗೆ ಬಾರ. ಆಯ್ತು ನೀವು ಫೋನ್ ಹಚ್ಚಿ ನನಗೆ ಏನು ಬರ್ತೇನೆ, ಅಲ್ಲಿಗೆ ಬರ್ತೇನೆ. ಹಂಗಾರೆ ಬರಲೇ? ನೋಡಿದೆ ಶಾಂತಕ್ಕ, ಯಾ ಹುತ್ತದ ಯಾ ಹಾವು ಇರ್ತದಂತೆ ಹೆಂಗೆ ಹೇಳೋದು? ನಾವೇನೋ ನಿಮ್ಮ ಅಣ್ಣನ ಮಗನ ಭಾರಿ ಸಂಪನ್ನ ಅಂತ ತಿಳ್ಕೊಂಡಿದ್ವಿ. ಚಲೋ ಓದೈತಿ ಹುಡುಗ, ಏನೋ ದೊಡ್ಡ ಕಡು ಕಟ್ಟಿ ಆಗ್ತೈತಿ, ಡಾಕ್ಟರ್ಗೆ ಅದನ ಇದದನ ಅಂತ ನಾವು ಮಾಡಿದ್ವಿ. ನೋಡಿದ್ರೆ ಇಂಥ ಸಗಣಿ ತಿನ್ನೋ ಕೆಲಸ ಮಾಡ್ಯಾನಲ್ಲಿ ನಾ ಶೂನ್ಯಂಗೆ ಹೊರಗೆ ಒಂದು ಈಟು ಬರಲಾರ್ದಂಗೆ ಹೆಂಗೆ ಮಾಡಿದ್ದಾನೆ ನೋಡಿ ಶಾಂತಕ್ಕ. ಅಲ್ಲ ಕರೇನವ ಎಂಥ ಕೆಟ್ಟ ಹುಳುಗಳದವ ಇವ ಅಂತ ನಾನು ತಗ. ಅಕ್ಕ ಯಾವ ಬಂದೆ ಶಿವಲಿಂಗ? ಯೋ ಬರದ ಈಗ ಆಗಲ್ ಬಂದಕ್ಕೆ ಬಂದವನ ಅಲ್ಲಿ ಹೊಲ್ಕೋಗಿದ್ದೆ. ಇಲ್ಲೇ ಬಂದ ಅಲ್ಲಿ ಹೋಗ್ಬೇಕಂದವ, ಮತ್ತೆ ಇಲ್ಲ ಅಂತೇಳಿ ಅಲ್ಲಿ ಮುಗಿಸ್ಕೊಂಡ್ ಬರಂತಡಿ ಅಂತ ಅಲ್ಲಿ ಹೋದೆ. ಅಲ್ಲಿ ಮುಗಿಸ್ಕೊಂಡು ಇಲ್ಲಿ ಬಂದೆ. ನಿನ್ನ ಹತ್ರ ಒಂಚೂರು ವಿಚಾರ ಮಾತಾಡ್ಬೇಕಿತ್ತಕ್ಕ. ಏನ್ಲಾ? ಅಲ್ಲ ಶಾಂತಕ್ಕ, ಮತ್ತೆ ನೀವು ಅಕ್ಕ ತಮ್ಮ ಮಾತಾಡ್ತೀರಿ, ನಾನು ಆಮೇಲೆ ಬರ್ತೇನೆ ತಗೋ. ಅಯ್ಯೋ ಬರಕರ ಕುಂದ್ರೆ ಅದಕ್ಕೇನಾಗಬೇಕೈತಿ? ಏನ್ ನಮ್ಮನಿ ಏನು ದೊಡ್ಡ ಅದೇನು ಅಂತಾರಲ್ಲ, ಅದು ಗೂಢಚಾರಿಕೆ ಮಾಡುವಂಥದ್ರ ಏನೈತಿಲ್ಲ, ಗುಪ್ತವಾಗಿ ಮಾತಾಡುವಂಥದ್ರ ಏನಿಲ್ಲ. ಅದು ಏನಂದ್ರಕ್ಕ, ಲೋನ್ ಆಗೈತಿ. ಮಾವ ಅವ್ರ ಮನಿ ಮ್ಯಾಗ ಒಂಚೂರು ಲೋನ್ ತೆಗಿಸ್ಕೊಟ್ಟಾನ ನನಗೆ. ಆ ರೊಕ್ಕ ಮೇಲೆ ನನ್ನ ಕಡೆ ಒಟ್ಟು ರೊಕ್ಕ ಐತಿ. ಅದೊಟ್ಟು ಹಾಕಿ ಏನು ಒಂದು ಮನೆ ಕಟ್ಕೋಬೇಕಂತ ಮಾಡೀನಿ. ಅಲ್ಲೇ ಹಿತ್ತಲಾಗ ಹೊಲ್ದಾಗ ಕಟ್ಕೋಬೇಕಂದೆ. ಹೊಲ್ದಾಗ ಏನಂದ್ರೆ ಅದು ಅಲ್ಲಿ ಮಂದಿ ಭಾಳ ಇಲ್ಲಲ್ಲ,
ಇರೋದು ವಜ್ಜಕತನ ಅಂತ ಅಷ್ಟೇ. ಅದಕ್ಕೆ ಇಲ್ಲೇ ಕಟ್ಕೊಳ್ಳೋಣ ಅಂತ. ಏನಂತೀಕ? ಹೌದಾ, ಲೋನ್ ಆಗೈತನ? ಅದಕ್ಕೆ ಹೋಗಿದ್ದೆ. ಮತ್ತೆ 4-5 ದಿನ ಮನೆಯಾಗ ಇದ್ದಿದ್ದಿಲ್ಲ, ನೀನು ಒಂದು ವಾರನ ಆಗಿತ್ತನ್ನ. ಹ್ಞೂ, ಅದೇ ಕೆಲಸ ಸಂಬಂಧ ಅಡ್ಡಾಡಕ ಲೇಟ್ ಆತು. ಕಡೆಗೆ ಲೋನ್ ಆತು. ಲೋನ್ ಆಗೈತಿ, ರೊಕ್ಕನೂ ಬಂದೈತಿ. ಇದು ಕೊಡ್ತೇನೆ ಅಂದಾರ. ಕಟ್ಟಕ್ಕೆ ಚಾಲು ಮಾಡ್ದಂಗೆ ರಿಲೀಸ್ ಮಾಡ್ತಾರಂತೆ ರೊಕ್ಕ, ಕನ್ಸ್ಟ್ರಕ್ಷನ್ ಲೋನ್. ಅಕ್ಕ ನೀ ಏನಂತ ಹೇಳಿ ಈಗ ನನಗೆ, ಅಲ್ಲಿ ಕಟ್ಕೊಲಿವೋ ಇಲ್ಲಿ ಕಟ್ಕೊಲಿವೋ? ನೋಡಪ್ಪ, ಮನೀನ ನೀನು ಇಲ್ಲೇ ಕಟ್ಕೋ. ಊರಾಗ ಜಾಗ ಬೇಕಾದಷ್ಟು ದೊಡ್ಡದೈತಿ. ಏನು ನಿಂದೊಂದು ಮನಿ ಏನು ಆಡ್ತಾರಿಲ್ಲ. ಹಿತ್ಲಂತರೂ 3 ಗುಂಟೆ ಮ್ಯಾಗ ಐತದ. 1 ಗುಂಟೆದಷ್ಟು ನೀ ಮನೆ ಕಟ್ಕೊಂಡಿ ಅಂದ್ರು ಇನ್ನೂ ಬೇಕಾದಷ್ಟು ಜಾಗ ಉಳಿತೈತಿ. ಏನು ಇಲ್ಲೇ ಆದ್ರೆ ಅಣ್ಣ ತಮ್ಮ ಇದ್ರ ಬಿದ್ರೆ ಇರ್ತೀರಿ. ಒಬ್ರು ಕಷ್ಟ ಅಂದಾಗ ಒಬ್ರು ಬರ್ತೀರಿ. ಏನೋ ಮನೆ ಬೇರೆ ಆಗಿದ್ರು, ಸಿಟ್ಟು ಸೆಡವು ಒಳಗೆ ಮನಸ್ಸಿನಾಗಿದ್ರು, ಒಂದು ಸ್ವಲ್ಪ ನೀ ಕಷ್ಟದಾಗಿದ್ದಾಗ ಅವ ಬಂದು ನಿಲ್ತಾನ, ಅವನ ಮನೆ ಅವ ಇಲ್ದಾಗ ನೀ ನೋಡ್ತಿ. ಅದಕ್ಕೆ ಹೇಳಿದೆ ನೋಡು, ಅಣ್ಣ ತಮ್ಮ ಒಬ್ರಿಗೊಬ್ರು ಆಸರ್ಕಿರಿ. ಹಾಂ, ಆಸರ್ಕಿವಕ್ಕ. ಆದ್ರೆ ಮನಿ ಬೇರೆ ಮಾಡಾತಿದ್ದಕ್ಕೆ ಈಗ ಅಣ್ಣಗೆ ಭಾರಿ ಸಿಟ್ಟು ಬಂದೈತಿ. ಅಣ್ಣಗೂ ಸಿಟ್ಟೈತಿ, ಅತ್ತಿಗೆ ಮಗಂತ್ರು ಇವು ಯಾವಾಗ ತೊಲಗ್ತಾವ ಅನ್ನಂಗೆ ಆಗೈತಿ. ಇರ್ಲಿ, ಅವ್ರು ಅಂತಾರಂತೇಳಿ ನಾವು ಯಾಕೆ ಇದು ಮಾಡಕ್ಕೆ ಹೋಗೋಣ. ಇವೇನ ಹೋಟೆಲ್ ಬಿಸ್ನೆಸ್ ಮಾಡ್ತಾನಂತಲ್ಲ, ಅದೇನೋ ಅಂಗಡಿ ಎಲ್ಲ ನೋಡ್ಕೊಂಬಂದಾನಂತ. ಅಡ್ವಾನ್ಸ್ ಕೊಡೋದು ನಾಳೆ ಅಂತ ಇದ್ದ. ಅಷ್ಟೊತ್ತಿಗೆ ಅತ್ತಿಗೆಮ್ಮ ಒಳಗೆ ಕರ್ಕೊಂಡು ಹೋದ್ಲು. ನನಗೆ ಅನಿಸ್ತತಿ ಅವ್ರ ಮುಂದೆ ಯಾಕೆ ಕೇಳಾಕತ್ತಿ ಅಂತ ಏನಾರ ಕರ್ಕೊಂಡು ಹೋಗಿರ್ಬೇಕು. ಮಾಡಲಿ ಹೋಟೆಲ್ ಬಿಸ್ನೆಸ್ಸಾ ಮಾಡಲಿ. ಏನು ಮಾಡತ್ತಾವ ಏನೋ. ನಾಳೆ ಒಂಚೂರು ಮನೆಯಾಗಿರ್ರ, ಬರ್ತೀನಿ, ಅಲ್ಲೇ ಬರ್ತೀನಿ. ಯಾಕಕ್ಕ ಒಂಥರ ಅದಿ ಅಂದ್ರೆ ಏನಾಗಿತ್ತು ಗೊತ್ತ ಶಿವಲಿಂಗ? ಅಲ್ಲ, ಮತ್ತೆ ನೀ ಈಗ ಯಾರನ್ನು ಕೇಳಬೇಡ, ಯಾರಿಗೆ ಅನ್ನಬೇಡ. ಯಾಕಂದ್ರೆ ಯಾವುದು ನಮ್ಗೆ ಪೂರ್ತಿ ಮಾಹಿತಿ ಇಲ್ಲದ ನಾವು ಮುಂದಲ್ಲೇ ಮಾತಾಡಕ್ಕೆ ಹೋಗ್ಬಾರ್ದು. ಮುಂದೂಡ್ದು ಏನಾಗೈತೆ ಅಂದ್ರೆ, ಈಗ ಗಿರ್ಜಿ ಬಂದಿದ್ಲ. ಇಷ್ಟು ಲಪಡ ಆಗೈತೆ ನೋಡಿ, ಏನು ಮಾಡ್ತಿ? ಏನಕ್ಕ ಇದು ಒಂದು ಗೊತ್ತಾಗೋಲ್ತಲ್ಲ. ಇರ್ಲಿ ಏನಕ್ಕತ್ತಾಗ್ಲಿ ನೋಡಂತರಿ. ನಾಳೆ ಬರಲಿ, ಹುಡುಗಿ ಬರಲಿ. ಸರಿ ತೋಕ, ನಾ ಬರ್ತೇನೆ. ಹಂಗಾರೆ ಮನೆ ಕಡೆ ಹೋಗ್ತೇನೆ. ಕುಂದ್ರಲ್ಲ, ಹೋಗವಂತೆ, ಚಾ ಕುಡಿವಂತೆ. ಬರಕ ಕುಂದ್ರ, ಚಾ ಮಾಡ್ತೇನೆ. ಯಾಕೆ ಇದ್ಕಿದ್ದಂಗೆ ಬಾ, ಬಂದೇ ಬಿಡಕ್ಕ ಅಂತ ಫೋನ್ ಮಾಡಿದಲ್ಲ. ಅಕ್ಕ, ಫೋನ್ಯಾಗ ಎಲ್ಲ ವಿಚಾರ ಹೇಳಕ್ಕಾಗಲ್ಲ. ಅದಕ್ಕೆ ನಾ ಯಾವುದು ವಿಚಾರ ನಿನಗೆ ಹೇಳಕ್ ಹೋಗ್ಲಿಲ್ಲ. ಆದ್ರಕ್ಕ ಈಗ ನಿನಗೆ ಅನ್ಯಾಯ ಮಾಡಿದವ ಮಾತ್ರ ಸಿಕ್ಕಾನಕ್ಕ. ಅನ್ಯಾಯ ಮಾಡಿದವ ಸಿಕ್ಕಾನ? ಸಂಜನಾ, ಫೋನ್ ತೊಂಬ ಇಲ್ಲಿ. ಅಕ್ಕ, ನಿಮ್ಮ ಫೋನ್ ತಗೋರಿ. ಇಲ್ಲಿ ಇದ್ರಾಗ ನೀವು ಪ್ರೀತಿ ಮಾಡಿದ ಹುಡುಗನ ಫೋಟೋ ಐತದಲ್ಲ? ಹಾ, ಐತಿ. ಅವ ಏನೋ ಇದ ಊರಾನವ ಅಂತ, ಇಲ್ಲೇ ಐತಂತ ಅವ್ರ ಮನಿ. ಏನ ಅವ ಈಗ ಸಿಕ್ಕಾನ ಅಂತ ಅನ್ನತಿದ್ರಿ ಇವ್ರು. ಹೇಳತ್ತಿಲ್ಲ? ಅದೇ ಅಕ್ಕ, ವಿರೂಪಾಕ್ಷಣ್ಣ ಅದಾನಲ್ಲವ, ನೀನ್ ನೋಡಿ ಅಲ್ಲ, ಅವ್ರ ಮಗನೇ ಇವ ಸುನಿಲ. ಅದೇನೋ ಸಣ್ಣರಿದ್ದಾಗ ಎಲ್ಲರೂ ಕೂಡ ಆಡ್ತಿದ್ವಿ. ಅದೇ ನಮ್ಮನಿ ಮಕ ನಮ್ಮನಿ ಇತ್ತು, ಉದ್ದು ಕೂದಲು ಬಿಟ್ಕೋತಿದ್ದಲ್ಲ ಯಾವಾಗಿದ್ರು. ಹೂನಕ್ಕ, ಅದೇ ಅವನೇ ಅವ. ನೀನು ನೋಡಿದ್ದು ಭಾಳ ಸಣ್ಣವಿದ್ದಾಗ. ಹಂಗಾಗಿ ನಿನ್ಗ ಈಗ ಅವ್ನ ಮಕನೂ ನೆನಪಿಲ್ಲ, ಅವ ಎಲ್ಲಿ ಅವ ಏನು ಅಂತ ಗೊತ್ತಿಲ್ಲ. ಅಲ್ಲಕ್ಕ, ನೀವಿಬ್ರು ಆ ಫೋಟೋ ತೋರಿಸಿಲ್ ಫಸ್ಟ್, ನಾ ಹೇಳ್ತೇನೆ. ಇಲ್ಲಿ ನೋಡಿಲ್ಲ. ಇವನೇ ಇಲ್ಲಿರೋದು. ಅದಕ್ಕೆ ಅವ್ಗ ಅಪ್ಪಗ ಭಾರಿ ಸಿಟ್ಟೈತಿ. ನಿನ್ಗೆ ಯಾಕೆ ಹೇಳಿ ಕಳ್ಸಿದ್ವಿ ಅಂದ್ರೆ, ಹೋಗಿ ಮೊದ್ಲು ಮಾತಾಡೋಣ. ಏನಿದು ಎತ್ತ ನಿನ್ಗೆ ಯಾಕೆ ಅನ್ಯಾಯ ಮಾಡಿದ ಅವ ಕೇಳೋನೇಕ. ಏನು ಅವನು ಮಾತ್ರ ಸುಮ್ಬಿಡ್ಬಿಡಕ್ಕ, ಬಾ ಹೋಗೋಣ. ನನಗೆ ಡ್ರಗ್ಸ್ ಕೊಟ್ಟು ನನ್ನ ಜೀವನ ಹಾಳು ಮಾಡಿದ್ದ ಇವನ ನೋಡು. ಇವನ ಈ ರಾಸ್ಕಲ್ಲ. ಹೌದನಕ್ಕ, ಇವನು ಮಾತ್ರ ಸುಮ್ಬಿಡ್ಬಾರ್ದಕ್ಕ. ನಿನ್ನ ಹತ್ರ ಸಾಕ್ಷಿ ಅದಾವಲ್ಲ ಫೋನ್ಯಾಗೆಲ್ಲ. ನಡಿಯಕ್ಕ, ಹೋಗಿ ಮಾತಾಡ, ನಡಿಯಕ್ಕ. ಅಕ್ಕ, ಮಧುರ ಅಕ್ಕ, ಯಾವುದಕ್ಕೂ ಇವೆಲ್ಲ ಕಳ್ಸಕ್ಕೆ ಆಗಲ್ಲ. ಇಲ್ಲ, ಹಾಗೆಲ್ಲ ಈಗ ನಡೆಯಲ್ಲ. ಆ ಫೋನಿಂದ ಈ ಫೋನಿಗೆ ಕಳಿಸಿದ್ವನ್ನೆಲ್ಲ ನಂಬಲ್ಲ. ಇದೇ ಫೋನ್ನಾಗ ಇರ್ಬೇಕು. ನಾ ಅಂತೀನಲ್ಲಕ್ಕ, ಅಕಸ್ಮಾತ್ ಸಿಟ್ಟಿನಾಗ ಅವೇನಾರ ತೊಗೊಂಡು ಜಗಳ ಮಾಡ್ಕೊಂತ ಫೋನ್ ಒಡೆದು ಬಿಟ್ರೆ ಯಾವ ಸಾಕ್ಷಿನೂ ಇಲ್ದಂಗೆ ಆಕೈತಿ. ಈ ಫೋನ್ನ ನಾವು ಮನ್ಯಾಗ ಇಡೋಣ. ಮನ್ಯಾಗ ಇಟ್ಟು ಇದ್ರೊಳಗಿರೋ ಫೋಟೋ ಮೆಸೇಜಸ್ ಎಲ್ಲದನ್ನು ನನ್ನ ಫೋನಿಗೆ ಕಳಿಸ್ರಿ. ನನ್ನ ಫೋನ ತೊಗೊಂಡು ಹೋಗಿ ಮಾತಾಡಕ್ಕೆ ಬರ್ತೈತಿ. ಯಾಕಂದ್ರೆ ಒಂದು ಮೇನ್ ಸಾಕ್ಷಿ ಇದ್ದಿದ್ದು ಫೋನ್ ಅಂತೂ ಇಲ್ಲಿ ಒರಿಜಿನಲ್ ಇಲ್ಲೇ, ಜೆರಾಕ್ಸ್ ಅಷ್ಟೇ ತೊಗೊಂಡು ಹೋದ್ರೆ ಒಳ್ಳೇದು ನಾವು ಅಂತೇನೆ ನಾನು. ನೀ ಹೇಳೋದು ಬರಬ್ರಿ ಐತಿ. ಮಧುರ, ಇಲ್ಲೋಡ, ಅವ ಮತ್ತೆ ಜಗಳ ಅಕಸ್ಮಾತ್ ಪಟ್ ಅಂತೇಳಿ ಮದುವೆ ಮಾಡ್ಕೋತೇನೆ ತಗೋರಿ, ನನ್ನ ತಪ್ಪ ಐತೆ ಅಂತ ಒಪ್ಕೊಂಡ್ರೆ ಮದುವೆ ಮಾಡ್ಕೋತೇನ? ಇಲ್ಲವ, ನಾ ಮಾಡ್ಕೊಳ್ಳಲ್ಲ. ಅಲ್ಲ, ಮತ್ತೆ ಮಾತಾಡಕ್ ಹೊಂಟಿರೋದ ನಿನಗೊಂದು ನ್ಯಾಯ ಸಿಗ್ಲಿ, ನಿನಗೆ ಯಾರು ಮದುವೆ ಮಾಡ್ಕೋತಾರ ಅವನ ಮಾಡ್ಕೊಲ್ಲ ಅನ್ನೋ ಕಾರಣಕ್ಕೆ ಹೊಂಟಿರೋದು. ಮತ್ತೆ ಮದುವೆ ಮಾಡ್ಕೊಳ್ಳಲ್ಲ ಅಂತಂದ್ರೆ ಹೆಂಗೆ ನೀನು? ಅಲ್ಲಪ್ಪ, ನಂಗೆ ಇಷ್ಟು ಅನ್ಯಾಯ ಮಾಡ್ಯಾನವ. ಅವ್ನು ಇಷ್ಟು ದಿನ ಆದ್ರೂ ನನಗೊಂದು ಕಾಂಟ್ಯಾಕ್ಟ್ ಮಾಡ್ಬೇಕನ್ನೋದಿಲ್ಲ ಅವಂಗ. ಅವ್ನ ಮನಸ್ಸೇ ನನ್ನ ಬಗ್ಗೆ ಪ್ರೀತಿನೇ ಇಲ್ಲ ಅಂದಮೇಲೆ ಅವ್ನು ಮದುವೆ ಮಾಡ್ಕೊಂಡು ಏನು ಮಾಡ್ಲಪ್ಪ ನಾನು? ನೋಡು, ಪ್ರೀತಿ ಯಾರಿಗೆ ಇರೋದಿಲ್ಲ. ಹಿಂಗೆ ಮೋಸ ಮಾಡೋರಿಗೆ ಮದುವೆ ಮಾಡ್ಕೊಂಡ್ಮೇಲೆ ನಾನು ನಂದು ನನ್ನ ಹೆಂಡತಿ ಅನ್ನೋದು ಬರ್ತೈತಿ. ಅವಾಗ ಅವಂಗ ಪ್ರೀತಿ ಹುಟ್ಟೈತಿ. ಹಂಗಂತೇಳಿ ಮದುವೆ ಮಾಡ್ಕೊಳ್ಳಲ್ಲ ಅಂತಂದ್ರೆ ಹಿಂಗೆ ಇರ್ಬೇಕಂತ ಮಾಡಿ ಏನೇ ಹೆಂಗೆ? ನಾನು ಓದ್ತಾ ಇದ್ದೀನಿ, ಚಲೋ ಓದ್ತಂಗ. ನನ್ನ ಕಾಲ ಮೇಲೆ ನಾನು ನಿಂದಿರೋ ಶಕ್ತಿ ನನಗೆ ಬಂದೈತಿ. ಏನು ನಾನು ಯಾರ್ದು ಆಸರೆ ಒಳಗೆ ಏನು ಬದುಕ್ಬೇಕಂತ ಏನಿಲ್ಲವ. ನಾವಲ್ಲೇ ಮದುವೆ ಮಾಡ್ಕೊಳಕ, ಆದ್ರೆ ಅವ್ನು ಶಿಕ್ಷೆ ಕೊಡಿಸೇ ಕೈ ಬಿಡ್ತಾನೆ. ಏನನ್ವಾ ನೀನು ನೋಡಿದ್ರೆ ಹಿಂಗಂತಿ, ಶಿಕ್ಷೆ ಕೊಡಿಸಿ ಕೈ ಬಿಡ್ತೇನೆ ಅಂತಿ, ಮದುವೆ ಮಾಡ್ಕೊಳಲ್ಲ ಅಂತಿ. ಇದು ಯಾವ್ದು ಹೆಂಗೆ ಅಂತ? ಈಗ ಸದ್ಯಕ್ಕಂತರೂ ನಾನಂತರೂ ಮದ್ವೆ ಮಾಡ್ಕೊಳಲ್ಲ. ಅವನಂತರೂ ಮದುವೆ ಮಾಡ್ಕೊಳಂಗೆ ಇಲ್ಲನ ಏನಪ್ಪ. ಆದ್ರೆ ಅವ್ನು ಮಾತ್ರ ಶಿಕ್ಷೆ ಕೊಡ್ಸೋದ. ಆಲಂದ್ರ ನಡಿ ಈಗ ಹೋಗಿ ಮಾತಾಡೋಣ. ಮೊದಲು ಮಾತಲ್ಲಿ ಏನು ಆಕತ್ತಂತಾರ ನೋಡೋಣಂತ.
ಸಾಲದಕ್ಕೆ ಮೊನ್ನೆ ನಿಮ್ಮ ಅಪ್ಪನು ಅವರಿಗೆ 10 ಲಕ್ಷ ರೂಪಾಯಿ ಸಾಲ ಬೇರೆ ಕೊಟ್ಟಾನ ಅಪ್ಪ ಮಗ್ಗ. ಏನು ಅದು ಏನಾಕತ್ತೋ ಏನು ಇದೇ ಕಾರಣಕ್ಕೆ ಅದನ್ನ ಜಗಳ ತಕೊಂಡು ನಿಂದಿರ್ತಾವೋ ಏನೋ ದೇವ್ರಿಗೆ ಗೊತ್ತೋಗತ್ತಾಗ. 10 ಲಕ್ಷ ರೂಪಾಯ ಇವ್ರಿಗೆ? ಅಯ್ಯೋ ದೇವ್ರೆ, ಬ್ಯಾಂಕ್ನಾಗ ಇಟ್ಕೊಂಡಿದ್ರೆ ಡೆಪಾಸಿಟ್ ಬೇಕಾದಂಗೆ ಆಕಿತ್ತಲ್ಲಪ್ಪ. ಅದು ಯಾಕೆ ಇವ್ರಿಗೆ ಸಾಲ ಕೊಡಕೋದಿ? ಬಡ್ಡಿ ಆಸೆಕ್ ಹೋದಲ್ಲ? ಅಕ್ಕ ನಾನು ಬೇಡ ಅಂತ ಎಷ್ಟು ಹೇಳಿದೆ, ಸಾರ್ ಕಡೆ ಕೊಟ್ಟು ಹೇಳಿದೆ. ನನ್ನ ಮಾತು ಎಲ್ಲಿ ಕೇಳ್ತಾನ ನಮ್ಮಪ್ಪ. ಅಯ್ಯೋ ಬಡ್ಡಿ ಬರ್ತೈತಿ, ಬ್ಯಾಂಕ್ನಾಗ ಇಟ್ರಷ್ಟು ಬರಲ್ಲ, ತಿಂಗಳ ಇಷ್ಟು ಬಂದಂಗೆ ಆಕತಿ, ಜೀವನ ನಡಿತೈತಿ, ಹೊಲ ಒತ್ತಿ ಹಾಕೊಳ್ಳೋಣ. ಅಲ್ಲ ನಾ ಪುಣ್ಯಕಿನ್ನು ಹೊಲನ ನಾವ ಲೀಸ್ ಹಾಕೊಂಡ್ಬಿಡುನು, ಹಾಕೊಂಡು ರೊಕ್ಕ ಕೊಡೋಣ ಅಂದೆ. ಚಲೋ ಆತ, ಬರೇ ಬಾಯಿ ಮಾತ್ಮೆ ಕೊಟ್ಟಿದ್ರ ನೆಕ್ಬೇಕಿತ್ತು ಕೈ. ಓಹ್, ಹೊಲ ಇದು ಮಾಡ್ಯಾರ? ಸರಿ, ಹಂಗಾರೆ ಅದಕ್ಕೆ ಏನು ಸಂಬಂಧ ಆಕತ್ ಬಿಡವ. ಅವ್ರದೊಂದು ವಸ್ತು ನಿನ್ನ ಹತ್ತೆಲ್ಲ ಐತಲ್ಲ, ಏನು ಅದನ್ನು ಕೊಡಲ್ಲ ಅಂತೇಳಿ ನಾವು ಹಠ ಕಟ್ಟು ನಿಂದಿರ್ಬೋದು. ಸರಿ ಬರ್ರಿ ಹೋಗೋಣ. ಇವಂಗಾಗಿ ಎಷ್ಟು ಹುಡುಕಾಡಿದ್ದೆ, ಎಲ್ಲಿ ಸಿಕ್ಕಿದ್ದಿಲ್ಲ ನನಗೆ. ಪೊಲೀಸ್ ಸ್ಟೇಷನ್ ಕೋರ್ಟ್ ಅಂತ ಅಡ್ಯಾಕಾಗಲ್ಲ, ಇವು ಎಲ್ಲದಾನ ಅನ್ನೋದು ಗೊತ್ತಿಲ್ಲಲ್ಲ. ಹೋಗ್ಲಿ ಬಿಡಂತ ಸುಮ್ಮನೆ ಆಗಿದ್ದೆ. ಫೋನ್ ನಂಬರ್ನು ಚೇಂಜ್ ಮಾಡ್ಕೊಂಡಾನ. ಈಗ ಇಲ್ಲೇ ಅದಾನಂತ ಗೊತ್ತಾತಲ್ಲ, ನಡಿಯವ ಹೋಗೋಣ.